ಶಾಲಾ ಅಡ್ಮಿಷನ್ ಪೋಷಕರಿಗೆ ಈಗ ವಯೋಮಿತಿ ಸಂಕಟ ಎದುರಾಗಿದೆ. ಸಂಕಷ್ಟದ ಸುಳಿಯಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ ಇದ್ದಾರೆ, ಜೊತೆಗೆ ಪೋಷಕರು ಕೂಡ ಇದ್ದಾರೆ. 2022ರ ಆದೇಶ, ಈ ಆದೇಶವನ್ನ ಗಮನಿಸಿದ್ರೆ ಸಾವಿರಾರು ಸ್ಟೂಡೆಂಟ್ಸ್ ಆ ಮಕ್ಕಳಿಗೆ 1ನೇ ತರಗತಿಯ ಅಡ್ಮಿಷನ್ ಆಗಲ್ಲ, UKG ಮತ್ತೆ ರಿಪೀಟ್ ಮಾಡಬೇಕು. ಇಲ್ಲದೇ ಇದ್ರೆ 1 ವರ್ಷ ಮನೆಯಲ್ಲೇ ಇರಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ. ಏಜ್ ಲಿಮಿಟ್ ಇದೆ. ಒಂದಷ್ಟು ಖಾಸಗಿ ಶಾಲೆಗೆ 1ನೇ ತರಗತಿಗೆ ಮಗುವನ್ನ ಸೇರಿಸೋದಕ್ಕೆ ಪೋಷಕರು ಪರದಾಡ್ತಾ ಇದ್ದಾರೆ. ಅಡ್ಮಿಷನ್ ಭಾಗ್ಯ ಕೊಡಿ ಅಂತ CM ಸಿದ್ದರಾಮಯ್ಯ ಅವ್ರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. 2022ರಲ್ಲಿ ರಾಜ್ಯ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿತ್ತು. ಆ ಆದೇಶದ ಪ್ರಕಾರ 1ನೇ ಕ್ಲಾಸ್ಗೆ ಮಗುವನ್ನು ಸೇರಿಸಬೇಕು ಅಂತಂದರೆ 6 ವರ್ಷ ಆಗಿರಲೇಬೇಕು. 6 ವರ್ಷಕ್ಕೆ 1-2 ದಿನ ಕಡಿಮೆ, 1 ದಿನ ಕಡಿಮೆ ಇದ್ದರೂ ಕೂಡ ಆ ಮಕ್ಕಳಿಗೆ ಅಡ್ಮಿಷನ್ ಆಗುವಂಥ ಭಾಗ್ಯ ಸಿಗಲ್ಲ. ಮತ್ತು 1 ವರ್ಷ ರಿಪೀಟ್ ಆಗಿ UKG ಓದಿಸ್ಬೇಕಾಗತ್ತೆ, ಅಥವಾ ಮತ್ತೆ 1 ವರ್ಷ ಮನೆಯಲ್ಲಿ ಇರಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ. ಹಾಗಾಗಿ ದಯವಿಟ್ಟು ಇದನ್ನು ಸರಿಪಡಿಸ್ಕೊಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಜೂನ್ 1ರಂದು ಮಕ್ಕಳನ್ನು ಸ್ಕೂಲಿಗೆ ಸೇರಿಸಿದೆವು. ಮಾಂಟೆಸರಿ 1, ಮಾಂಟೆಸರಿ 2, ಮಾಂಟೆಸರಿ 3, ಆ ಥರ 3 ವರ್ಷದಲ್ಲಿ ಬರುವಂಥದ್ದು. ಅದೇ ಥರ ಪ್ರೀವಿಯಸ್ LKG UKG ಅಂತೇಳಿ ಎಲ್ಲ ಸೇರಿಸ್ಕೊಂಡ್ರು ಚೆನ್ನಾಗಿ ಇತ್ತು. ನಮಗೆ ಗೊತ್ತಿರಲಿಲ್ಲ, ಡಿಸೆಂಬರ್ನಲ್ಲಿ ಈ ಮಕ್ಕಳು ಸ್ಕೂಲು ಸೇರಿದ 6 ತಿಂಗಳ ನಂತರ 15 ಡಿಸೆಂಬರ್ 2022ರಲ್ಲಿ ಸುತ್ತೋಲೆ ಬಂತಂತೆ. ಅಂದರೆ ನೆಕ್ಸ್ಟ್ ಮಕ್ಕಳು 2 ವರ್ಷ ಬಿಟ್ಟರೆ ಮಕ್ಕಳು ಒಂದು 25-26ಕ್ಕೆ 1ನೇ ತರಗತಿ ಸೇರಬೇಕಾದ್ರೆ 6 ವರ್ಷ ಕಂಪ್ಲೀಟ್ ಆಗಿರಲೇಬೇಕು. ಮೊದಲಿತ್ತು 5.5ರಿಂದ 6 ತಿಂಗಳು ಅಂತ ನಡೀತಾ ಇತ್ತು. ಈಗ ಜೂನ್ 2 ಹುಟ್ಟಿದ್ರು ಅವರು ಅಯೋಗ್ಯ, ಅವರಿಗೆ ಸೇರಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಅವ್ರು ಸೇರ್ಕೋಬೇಕಾದ್ರೆ ಜೂನ್ 1ರಲ್ಲಿ ಹುಟ್ಟಿದ್ರೆ ಮಾತ್ರ, ಅದಕ್ಕಿಂತ ಮೊದಲು ಹುಟ್ಟಿದ್ರೆ ಮಾತ್ರ ಅಂತೇಳಿ ಭಾಳ ಕಷ್ಟ ಆಗ್ತಿದೆ. ನಮಗೇನು ಗೊತ್ತಿರಲಿಲ್ಲ. ಮೊದಲೆದ್ದೋ ಇದ್ದ ಸರ್ಕಾರ ಏನೋ ತಂತಂತೆ